ಅಕ್ರಮ ವಲಸಿಗರ ಬಗ್ಗೆ ವಿಜಯ ಟೈಮ್ಸ್ ಸರಣಿಯಾಗಿ ಸುದ್ದಿಯನ್ನು ಬಿತ್ತರಿಸಿತ್ತು. ಈ ವಿಷಯ ಅಧಿವೇಶನದಲ್ಲೂ ಕೂಡ ಪ್ರತಿಧ್ವನಿಸಿತ್ತು. ಈಗ ಹೈಕೋರ್ಟ್ ಅಕ್ರಮ ವಲಸಿಗರ ವಿರುದ್ಧ ಕ್ರಮಕ್ಕೆ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಹಾಗಿದ್ರೆ ಏನು ಹೇಳ್ತಾರೆ ಜನಸಾಮಾನ್ಯ, ಬನ್ನಿ ತಿಳಿಯೋಣ. ಇಲ್ಲ, ಖಂಡಿತ ಅದು ತುಂಬ ಒಳ್ಳೆ ಟಾಪಿಕ್ ಏನು ವಿಜಯ ಟೈಮ್ಸ್ ಅವ್ರು ಕವರ್ ಮಾಡಿರೋದು. ಯಾಕೆಂದರೆ ಸುಮ್ಮನೆ ತೋರಿಸಿದ್ದನ್ನೇ ತೋರಿಸೋದು, ಬೇಡದಿರೋ ಒಂದು ಸಣ್ಣ ಸಣ್ಣ ವಿಷಯನ ದೊಡ್ಡದ ಮಾಡಿ ತೋರಿಸೋದಕ್ಕಿಂತ ಇಂಥ ವಿಷಯಗಳನ್ನ ಜನಸಾಮಾನ್ಯರಿಗೆ ಕಾಣಿಸೋ ಥರ ಮಾಡಿರೋದು ತುಂಬ ಒಳ್ಳೆಯ ವಿಷಯ ಅಂತಲೇ ನಾನು ನಂಬ್ತೀನಿ. ಇದು ಒಳ್ಳೆಯ ಪ್ರಯತ್ನ, ಇದು ಮುಂದುವರಿಸ್ಬೇಕು. ಇದರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಎರಡು ವಿಧ ಅಂತ ಏನೂ ಇರಲ್ಲ. ಅದು ನನಗೇನೋ ಸರಿ ಅನಿಸಲ್ಲ. ಯಾಕೆಂತಂದರೆ ಎಲ್ಲನೂ ಕೇಂದ್ರ ಸರ್ಕಾರನೇ ಮಾಡಬೇಕು ಅಂದರೆ ರಾಜ್ಯ ಸರ್ಕಾರ ಹಾಕಬೇಕಾಗತ್ತೆ. ಕೇಂದ್ರ ಸರ್ಕಾರದ್ದೇ ಹೊಣೆ, ಮೇಯ್ನ್ ಅವರೇನೆ. ಅವ್ರೇನು ಮಾಡ್ತಾರೆ, ಅವರು ಬಾರ್ಡ್ರ್ ಫೋರ್ಸ್ ಇಲ್ವಾ ಅಥವಾ ಮಿಲಿಟ್ರಿ ಇಲ್ವಾ ಅಥವಾ ಬೇರೆ ಎಲ್ಲ ಇದ್ದಾರಲ್ಲ ಅವ್ರ ಕೈ ಕೆಳಗಡೆ, ಬರೀ ED IT ಇವು ಮಾತ್ರನೇ ಇರೋದು. ಇಲ್ಲಿ ಯಾರೋ ಸಾಮಾನ್ಯ ಜನಗಳು ಅಥವಾ ಒಂದು ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡಿರೋರು ಇದ್ರ ಮೇಲ್ಗಡೆ ಬೀಳೋದು ಇವ್ರ ಕೆಲಸಗಳು. ವೋಟ್ ಬ್ಯಾಂಕಾಗಿ ಅವ್ರನ್ನೆಲ್ಲ ಒಳಗಡೆ ಸೇರಿಸ್ಕೊಳ್ಳೋದು, ಆಧಾರ್ ಕಾರ್ಡ್ ಇಶ್ಯೂ ಮಾಡೋದು, ಆಮೇಲೆ ಅವ್ರನ್ನ ಒಂದು ವೋಟ್ ತಗೊಳ್ಳೋದು, ಅವರೊಂದಿಗೆ ಎಲ್ಲ ಫೆಸಿಲಿಟಿ ಕೊಡೋದು ಸರಿಯಲ್ಲ. ಯಾವುದೇ ಮಾಧ್ಯಮಗಳು ಇದನ್ನು ನೀವು ಪ್ರಸ್ತುತಪಡಿಸಿದಾಗ ಅದನ್ನು ಸಂತೋಷ ಪಡಲೇಬೇಕು. ಯಾಕೆಂದರೆ ನಮಗೆ ಗೊತ್ತಾಗಬೇಕಲ್ಲ, ನಿಮ್ಮ ಮಾಧ್ಯಮದಿಂದ ಗೊತ್ತಾದಾಗ ತಾನೇ ನಮಗೆ. ಈಗ ಅಲ್ಲಿದ್ದಾರೆ, ಈ ಹಾಸನದಲ್ಲಿ ಒಂದು ಸಾರಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರು. ಈಗ ಇನ್ನೂ ಕೆಲವು ಚಿತ್ರದುರ್ಗದಲ್ಲಿ ಕೂತಿದ್ದಾರೆ, ಬಾಂಗ್ಲಾದವ್ರು ಬಂದು ವಿಜಯಪುರದಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರು. ಇದೆಲ್ಲ ನೋಡಿದಾಗ ನಮ್ಮ ಸರ್ಕಾರಗಳು ಯಾಕೆ ಆ ಥರ ಹೊರಗಡೆ ಬಂದವ್ರನ್ನ ಪ್ರೋತ್ಸಾಹಿಸ್ತಿದ್ದಾರೆ, ಯಾವ ಉದ್ದೇಶಕ್ಕೆ ಅವರು ಪ್ರೋತ್ಸಾಹಿಸ್ತಾ ಇದ್ದಾರೆ ನಮ್ಗೆ ಗೊತ್ತಾಗ. ಎಲ್ಲ ಕಡೆನೂ ಗಡಿಲು ಸ್ಟೇಟು ಇನ್ಕ್ಲೂಡ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡಲ್ಲಿ ಸಮುದ್ರ ಇದೆ, ಸಮುದ್ರದಿಂದ ಬರ್ತಾರೆ ಯಾರು ಅವರು ಕೇಂದ್ರದವ್ರು ಬಂದು ಅಲ್ಲಿ ಕಾಯಕ. ಆಮೇಲೆ ನಮ್ಮ ಮಂಗಳೂರಲ್ಲಿದೆ. ಆಮೇಲೆ ಇಲ್ಲಿ ಫಸ್ಟು ನಾವು ತೊಗೋಬೇಕು ಅಂದರೆ ಬಾಂಗ್ಲಾದೇಶದವರು ಪಶ್ಚಿಮ ಬಂಗಾಳದಲ್ಲಿ ನುಗ್ತಾ ಇರ್ತಾರೆ. ಅದಕ್ಕೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ? ಈಗ ಬಾಂಗ್ಲಾದೇಶದಲ್ಲಿ ಸುಮಾರು ಬೇಲಿ ಹಾಕಿದ್ದಾರೆ. ಆಮೇಲೆ ಮಿಕ್ಕಿದ ಬೇಲಿ ಹಾಕಕ್ಕೆ ಜಾಗ ಕೊಡ್ತಾ ಇಲ್ಲ. ಮೊನ್ನೆ ಸುಪ್ರೀಂ ಕೋರ್ಟ್ ಅವರು ಕುಗ್ದಿದ್ದಾರೆ ಸ್ಟೇಟ್ ಗೌರ್ಮೆಂಟ್ಗೆ, ನೀವು ಯಾಕೆ ಬಾರ್ಡ್ರ್ ಬೇಲಿ ಹಾಕಕ್ಕೆ ಜಾಗ ಕೊಡ್ತಾ ಇಲ್ಲ. ಅದು ಯಾರ ಕೈಯಲ್ಲಿರೋದು? ಬರೀ ಸ್ಟೇಟ್ ಗೌರ್ಮೆಂಟ್ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಬ್ಲೇಮ್ ಮಾಡಿದ್ರೆ ಸರಿ ಇಲ್ಲ. ಇದು ಬರೀ ಬಾಂಗ್ಲಾದೇಶದವರೇ ಅಲ್ಲ ಸರ್, ನೈಜೀರಿಯಾದಿಂದ ಬಂದಿದ್ದಾರೆ, ಟ್ಯಾಂಜಾನಿಯಾದಿಂದ ಬಂದಿದ್ದಾರೆ, ಕೇನ್ಯಾದಿಂದ ಬಂದಿದ್ದಾರೆ. ಎಲ್ಲರೂ ಸೇರಿಕೊಂಡು ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಕೋಆಪ್ರೇಷನ್ ಮಾಡಿಕೊಂಡು ಅವ್ರನ್ನ ಹೊರಗಡೆ ಹಾಕಬೇಕು. ಇರಿಗೇಷನ್ ಮಾಡಿ ಯಾವ ಮೂಲದಿಂದ ಬಂದವ್ರೆ ಅಂತ ತಿಳ್ಕೊಂಡು ಅವ್ರನ್ನ ಗಡೀಪಾರು ಮಾಡಬೇಕು. ರಾಜ್ಯ ಸರ್ಕಾರ ಇವ್ರಿಗೆಲ್ಲ ಸೌಲಭ್ಯಗಳು ಮಾಡಿಕೊಟ್ಟಾರೆ, ಆಧಾರ್ ಕಾರ್ಡು ಮತ್ತೊಂದು ಮಗದೊಂದು, ಇದು ಇವ್ರದ್ದು ದೊಡ್ಡ ತಪ್ಪು. ಗಡಿಕಾಯರು ಇವ್ರನ್ನ ಸುಳಿಕೋರನ್ನ ನಮ್ಮ ಗಡಿ ಒಳಗಡೆ ಬಿಡ್ದಂಗೆ ತಡೆಯೋದು ಭಾಳ ಒಳ್ಳೆಯದು ಸರ್. ಅದು ಫಸ್ಟು ಗಡಿ ಭದ್ರತೆ ಮಾಡ್ಕೋಬೇಕು. ಆಮೇಲೆ ಅವರಿಗೆ ವೀಸಾ ಅವೆಲ್ಲ ಕಂಪಲ್ಸರಿ ಮಾಡಬೇಕು. ಆಮೇಲೆ ಬರೋರಿಗೆಲ್ಲ ಅಕ್ರಮ ವಲಸಿಗರಿಗೆಲ್ಲ ಅವ್ರು ಏನಿದೆ ಅವರೆಲ್ಲ ಕಂಟ್ರೋಲ್ ಮಾಡೋದು ಒಂದು ಗೌರ್ಮೆಂಟು ಸರ್ಕಾರಗಳು ಅದನ್ನು ಕ್ರಮಕ್ಕೆ ತೆಗೆದುಕೊಳ್ಬೇಕು.